ಮತದಾರರನ್ನ ಸೆಳೆಯೋ ಸಲುವಾಗಿ ವಿಭಿನ್ನ ಪ್ರಯತ್ನವೊಂದನ್ನ ಮಾಡಲಾಗ್ತಾ ಇದೆ. ಮತಗಟ್ಟೆಗಳನ್ನ ಆಕರ್ಷಕವಾಗಿ ಅಲ್ಲಿ ರೂಪಿಸಲಾಗ್ತಾ ಇದೆ. ಉಡುಪಿಯಲ್ಲಿ ಮತದಾರರನ್ನ ಸೆಳೆಯುವಂತಹ ವಿಭಿನ್ನ ಪ್ರಯತ್ನ ಇದಾಗಿದೆ. ಅಂಬಲಪಾಡಿ ಸ್ಕೂಲ್ನಲ್ಲಿ ಕಾಂತಾರ ಮಾದರಿಯ ಮತಗಟ್ಟೆಯನ್ನು ನಿರ್ಮಿಸಲಾಗಿದೆ. ಉಡುಪಿಯ ಅಂಬಲಪಾಡಿಯಲ್ಲಿ ಸಾಂಪ್ರದಾಯಿಕ ಮತಕೇಂದ್ರ ನೋಡಿ ಯಾವ ರೀತಿಯಾಗಿ ಗಮನ ಸೆಳೀತಾ ಇದೆ ಅಂತ. ಮತಗಟ್ಟೆಯಲ್ಲಿ ಬಾವಿ, ದನದ ಕೊಟ್ಟಿಗೆ, ಗುತ್ತಿನ ಮನೆ ಹೀಗೆ ಇದೆಲ್ಲವನ್ನು ಕೂಡ ನಿರ್ಮಾಣ ಮಾಡೋ ಮೂಲಕವಾಗಿ ಆ ಮೂಲಕ ಜನರು ಹೆಚ್ಚೆಚ್ಚು ಸಂಖ್ಯೆಯಲ್ಲಿ ಬಂದು ಮತದಾನ ಮಾಡಲಿ ಅನ್ನುವಂತಹ ನಿಟ್ಟಿನಲ್ಲಿ ಈ ಅಟ್ರಾಕ್ಷನ್ ಮಾಡಲಾಗ್ತಾ ಇದೆ. ಲೋಕಸಭಾ ಚುನಾವಣೆಗೆ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ಚುನಾವಣಾಧಿಕಾರಿಗಳು ಮತ್ತು ಜಿಲ್ಲಾಡಳಿತ ಬರಗೊಂಡಿದೆ. ಕಳೆದ ಬಾರಿ ವೋಟಿಂಗ್ ಪರ್ಸೆಂಟೇಜ್ 75% ದಾಖಲಾಗಿತ್ತು. ಈ ಬಾರಿ ಅದನ್ನು 80% ಮೀರಿ ಮತದಾನ ಹಾಕಬೇಕು ಅಂತೇಳಿ ಜನರಲ್ಲಿ ಜಾಗೃತಿ ಮೂಡಿಸ್ತಾ ಇದೆ. ಬೇರೆ ಬೇರೆ ರೀತಿಯಲ್ಲಿ ಮತಗಟ್ಟೆಗಳನ್ನು ಸಿಂಗಾರ ಮಾಡುವ ಮೂಲಕ ಜನರನ್ನು ಸೆಳಿಬೇಕು, ವೋಟಿಂಗ್ ಪರ್ಸೆಂಟೇಜ್ ಹೆಚ್ಚು ಮಾಡಬೇಕು ಅನ್ನುವಂಥದ್ದು. ಇದು ಅಂಬಲ್ಪಾಡಿ ಇಂಗ್ಲಿಷ್ ಮೀಡಿಯಂ ಸ್ಕೂಲು. ಇಲ್ಲಿ ಪೂರ್ವ ಪ್ರಾಥಮಿಕ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಇದೆ. ಇದನ್ನು ಸಾಂಪ್ರದಾಯಿಕ ಮತಗಟ್ಟೆ ಅಂತ ಹೇಳಿ ಸಿಂಗಾರ ಮಾಡಿರುವಂಥದ್ದು. ಕರಾವಳಿಯ ದೈವ ಕೋಲದಲ್ಲಿ ಬಳಸುವಂತಹ ಅಣಿ ಇದು. ಆ ಅಣಿಯ ಮಾದರಿಯನ್ನು ಇಡೀ ಶಾಲೆಯ ಆವರಣಕ್ಕೆ ಆಗುವಷ್ಟು ಬಹಳ ದೊಡ್ಡವಾಗಿ ಸಿಂಗಾರ ಮಾಡಿರುವಂಥದ್ದು. ಇದೇ ಒಂದು ಆಕರ್ಷಣೆ. ಇದೇನು ಅಂತೇಳಿ ಜನಗಳು ನಿಲ್ಲಿಸಿ ನೋಡ್ತಾ ಇದ್ದಾರೆ. ಭೂಮಿಕಾ ಆರ್ಟ್ಸ್ ಅವರು ಈ ಒಂದು ಅಣಿಯ ಸಿಂಗಾರವನ್ನು ಮಾಡಿರುವಂಥದ್ದು. ಅಂದರೆ ಜಿಲ್ಲಾಡಳಿತ, ನಗರಸಭೆಯವರು ಬೇರೆ ಬೇರೆ ಆರ್ಟ್ಸ್ಗಳಿಗೆ, ಕಲಾವಿದರಿಗೆ ಅವಕಾಶಗಳನ್ನು ಕೊಡ್ತಾ ಇದ್ದಾರೆ. ಹಾಗಾಗಿ ರಸ್ತೆಯ ಬದಿಯಲ್ಲಿ ದ್ವಾರ ಇರೋದ್ರಿಂದ ಬಹಳಷ್ಟು ಆಕರ್ಷಣೀಯವಾಗಿದೆ. ಒಳಗೆ ಬಂದರೆ ಪ್ರತಿ ಮನೆಗಳಲ್ಲೂ ಕೂಡ ಇಲ್ಲಿ ಬಾವಿ ಇರ್ತದೆ. ಬೇರೆ ಬೇರೆ ನಗರ ಪ್ರದೇಶಗಳಲ್ಲಿ ಬೋರ್ವೆಲ್ ನೀರನ್ನು, ನದಿ ನೀರನ್ನು ಬಳಸಿದರೆ ಕರಾವಳಿಯಲ್ಲಿ ಬಾವಿಯ ನೀರನ್ನೇ ಜನ ಕುಡಿಯೋದಕ್ಕೆ ಬಳಸ್ತಾರೆ. ಹಾಗಾಗಿ ಒಂದು ಬಾವಿಯನ್ನು ಇಲ್ಲಿ ಪ್ಲೈವುಡ್ನ ಮೂಲಕ ನಿರ್ಮಾಣ ಮಾಡಿರುವಂಥದ್ದು. ಅಂದರೆ ಇಲ್ಲಿ ಬಂದವರು ವೋಟ್ ಮಾಡಿದ ನಂತರ ನೀರನ್ನು ಎಳೆಯುವ ರೀತಿಯಲ್ಲಿ ಈ ಥರ ಒಂದು ಸೆಲ್ಫಿಯನ್ನು ತೆಗೆದುಕೊಳ್ಳುವ ಅವಕಾಶ ಇದೆ. ಬಂದವರಿಗೆ ಒಂದು ರಾಟೆಯನ್ನು ಹಾಕಿದ್ದಾರೆ. ಅಂದರೆ ಈ ಥರ ಒಂದು ಯುವಕರಿಗೆ, ಯುವತಿಯರಿಗೆ ಸೆಳಿಬೇಕು ಅನ್ನೋ ಹಿನ್ನೆಲೆಯಲ್ಲಿ ಸೆಲ್ಫಿ ಕಾರ್ನರನ್ನು ಮಾಡಿರುವಂಥದ್ದು. ಇಲ್ಲಿ ನೀರನ್ನು ಎಳೆಯುವ ಮೂಲಕ ನಾನು ಮತ ಹಾಕಿದ್ದೇನೆ, ಅದು ಮತಗಟ್ಟೆ ಅಂತ ತೋರಿಸಿದೆ. ಪಕ್ಕದಲ್ಲೇ ಒಂದು ಹಟ್ಟಿಯನ್ನು ಮಾಡಿದ್ದಾರೆ. ಹಟ್ಟಿಯಲ್ಲಿ ಹಸು ಮತ್ತು ಕರು ಇದೆ. ಇದು ಕೂಡ ಕರಾವಳಿಯ ಎಲ್ಲ ಮನೆಗಳಲ್ಲಿ, ಪೇಟೆಯ ಮನೆಗಳಲ್ಲಿ ಈಗ ಕಡಿಮೆ ಆಗಿರ್ಬೋದು, ಆದರೆ ಹಳ್ಳಿಯ ಮನೆಗಳಲ್ಲಿ ದನ ಮತ್ತು ಕರು ನೋಡಲಿಕ್ಕೆ ಸಿಗ್ತದೆ. ಹಾಗಾಗಿ ಪ್ಲಾಸ್ಟಿಕ್ನ ದನ ಕರುವನ್ನು ಇದೇ ಮತದಾನ ಕೇಂದ್ರದ ಒಳಭಾಗದಲ್ಲಿ ಇರುವಂಥದ್ದು. ಇಲ್ಲಿ ಕೂಡ ಜನ ಸೆಲ್ಫಿ ತಗೋಬಹುದು. ವೋಟ್ ಮಾಡಿದ ಮೇಲೆ ಸೆಲ್ಫಿ ತಗೊಳ್ಳುವ ಒಂದು ವ್ಯವಸ್ಥೆಗಳನ್ನು ಮಾಡಿದ್ದಾರೆ. ಕಾಂತಾರ ಚಿತ್ರ ಉಡುಪಿಯಲ್ಲೇ ಚಿತ್ರೀಕರಣ ಆಗಿರುವಂಥದ್ದು. ಕಾಂತಾರದ ಈಗ ಅದಕ್ಕಿಂತ ಬಿಫೋರ್ ಅಂದರೆ ಕಾಂತಾರ 1 ಚಿತ್ರೀಕರಣ ಈಗ ಆರಂಭವಾಗಿದೆ. ಕಾಂತಾರದ ಸಂದರ್ಭದಲ್ಲಿ ಗುತ್ತಿನ ಮನೆ ಇಡೀ ರಾಜ್ಯದಲ್ಲಿ ಸೆಳೆದಿತ್ತು. ಅಂದರೆ ಗುತ್ತಿನ ಮನೆ ಹೇಗಿರ್ತದೆ ಅನ್ನುವಂಥದ್ದು. ಹಾಗಾಗಿ ಇಡೀ ಮತಗಟ್ಟೆಗೆ ಕೆಂಪು ಹಾಸನ್ನು ಹಾಕಿದ್ದಾರೆ. ರೆಡ್ ಕಾರ್ಪೆಟ್ನ ಮೂಲಕ ನಾವು ನೋಡ್ತೇವೆ VVIPಗಳನ್ನು ಸೆಳಿತಾರೆ ರೆಡ್ ಕಾರ್ಪೆಟ್ನ ಮೂಲಕ. ಆದರೆ ನಾಳೆಯ ಮಟ್ಟಿಗೆ ಜನರೇ ಯಾರು ಮತ ಹಾಕಲಿಕ್ಕೆ ಬರ್ತಾರೆ ಅವರೇ VVIPಗಳು. ಹಾಗಾಗಿ ಅವರಿಗೆ ರೆಡ್ ಕಾರ್ಪೆಟ್ನ ಸ್ವಾಗತ ಸಿಗ್ತದೆ. ಇದು ಗುತ್ತಿನ ಮನೆಯ ಸಿಂಗಾರ. ಎಲ್ಲ ಹಳ್ಳಿಯ ಗುತ್ತಿನ ಮನೆಗಳು, ಬರ್ಕೆಯ ಮನೆಗಳು, ಮರದ ಕಂಬಗಳನ್ನು ಇಟ್ಕೊಂಡು ಈ ಥರದ ಒಂದು ಮನೆಯ ಒಂದು ಕೆತ್ತನೆ ಇರ್ತದೆ. ಕಾಂತಾರ ಚಿತ್ರದಲ್ಲೂ ಕೂಡ ನಾವು ನೋಡಿರ್ಬೋದು ಗುತ್ತಿನ ಮನೆ ಹೇಗಿತ್ತು ಅಂತೇಳಿ. ಹಾಗಾಗಿ ಇಲ್ಲಿ ಕೂಡ ಒಂದು ಸೆಲ್ಫಿ ಪಾಯಿಂಟ್. ಅವರ್ ವೋಟ್ ಅವರ್ ಚಾಯ್ಸ್ ಅಂಥೇಳಿ, ನನ್ನ ಓಟು ನನ್ನ ದನಿ, ಅವರ್ ವಾಯ್ಸ್ ಅನ್ನುವಂಥದ್ದು. ನನ್ನ ಓಟು ನನ್ನ ದನಿ ಅಂಥೇಳಿ, ನನ್ನ ಹಕ್ಕು ಅನ್ನುವಂತಹ ಒಂದು ಇಲ್ಲಿ ಬೋರ್ಡನ್ನು ಹಾಕಿರುವಂಥದ್ದು. ಮತ ಚಲಾಯಿಸಿ, ಪ್ರಜಾಪ್ರಭುತ್ವ ಉಳಿಸಿ ಅನ್ನುವಂಥ ಬೇರೆ ಬೇರೆ ಸ್ಲೋಗನ್ಗಳನ್ನು ಇಲ್ಲಿ ಮಾಡಿದ್ದಾರೆ. ವೀಲ್ ಚೇರ್ಗಳನ್ನು ಕೂಡ ಇಟ್ಟಿದ್ದಾರೆ. ಇಲ್ಲಿಗೆ ಬರುವಂತಹ ವಿಕಲಾಂಗಚೇತನರಿಗೆ ವ್ಯವಸ್ಥೆಗಳಾಗುವ ಹಾಗೆ ಒಂದು ದಿವಸ ಮುಂಚಿತವಾಗಿಯೇ ಕಂಪ್ಲೀಟ್ ಒಂದು ಮತಗಟ್ಟೆ ಹೇಗೆ ರೆಡಿ ಆಗಬೇಕು, ಸಿಬ್ಬಂದಿಗಳು ಇರಬೇಕು, CCTVಗಳ ಅಳವಡಿಕೆ ಎಲ್ಲವನ್ನ ಕೂಡ ಮಾಡಿದ್ದಾರೆ. ಈ ಥರ ಪ್ರತಿ ಕ್ಷೇತ್ರಗಳಲ್ಲೂ ಕೂಡ ಒಂದು ಎತ್ನಿಕ್ ಯೂತ್ ಮತಗಟ್ಟೆಗಳು, ಸಖಿ ಮತಗಟ್ಟೆ, ಅದರ ಜೊತೆಗೆ ವಿಶೇಷ ಚೇತನರ ಮತಗಟ್ಟೆ, ಅದರ ಜೊತೆಗೆ ಒಂದು ಹಳ್ಳಿಯ ಸಂಪ್ರದಾಯವನ್ನು ಬಿಂಬಿಸುವಂತಹ ಮತಗಟ್ಟೆ, ಹೀಗೆ ಬೇರೆ ಬೇರೆ ರೀತಿಯಲ್ಲಿ ಜಿಲ್ಲಾಡಳಿತ ಒಂದು ಪ್ಲ್ಯಾನ್ ಅನ್ನು ಮಾಡಿಕೊಂಡಿದೆ. ಈಗಾಗಲೇ ಅಧಿಕಾರಿಗಳು ಮತ್ತು ಕಲಾವಿದರು ಇಡೀ ಜಿಲ್ಲೆಯಲ್ಲಿ ಮತದಾನ ಜಾಗೃತಿಯನ್ನು ಕಳೆದ 1 ತಿಂಗಳಿಂದ ಮಾಡ್ತಾ ಇದ್ದಾರೆ. ಸಮುದ್ರದಲ್ಲಿರುವಂತಹ ಬೀಚ್ ಅನ್ನು ಬಳಸಿಕೊಂಡು ಅಥವಾ ಬೆಟ್ಟ ಗುಡ್ಡ, ದೇವಸ್ಥಾನ, ಕಲೆ, ಸಂಸ್ಕೃತಿ, ಮೆರವಣಿಗೆಗಳು ಒಂಥರದ ಜಾತ್ರೆಯ ರೂಪದಲ್ಲಿ ಇಡೀ ಉಡುಪಿ
ಉಡುಪಿ ಜಿಲ್ಲಾಡಳಿತ, ಉಡುಪಿ ಚಿಕ್ಕಮಗಳೂರು ಜಿಲ್ಲಾಡಳಿತ ಸನ್ನದ್ಧ ಆಗಿರುವಂಥದ್ದು. ಹಾಗಾಗಿ ಮತದಾನದ ಪ್ರಮಾಣವನ್ನು 80%ಕ್ಕೆ ಮೀರಿ ಮಾಡಬೇಕು ಅನ್ನೋ ಒಂದು ಪಣವನ್ನು ತೊಟ್ಟಿದ್ದಾರೆ. ಅದಕ್ಕೋಸ್ಕರ ಈ ಎಲ್ಲ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದಾರೆ. ಕ್ಯಾಮರಾ ಪರ್ಸನ್ ಚೇತನ್ ಜೊತೆ ದೀಪಕ್ ಜೈನ್, ಪಬ್ಲಿಕ್ ಟಿವಿ, ಉಡುಪಿ.